ಹೌದಿಲ್ಲ? ನಿಮ್ದೆಲ್ಲ ಒಪ್ಪಿಗೆ ಐತಿಲ್ಲ? ಅಣ್ಣ ಎಲ್ಲರೂ ಒಂದ್ಸಲ ಜೋರ ಜೈಕಾರ ಆಗ್ರಿ. ಬೋಲೋ ಭಾರತ್ ಮಾತಾ ಕಿ ಜೈ. ಒಬ್ರು ಬಾಯಿಂದನೂ ಬರ್ತಿಲ್ಲ, ಜೋರೇ ಬರ್ಲಿ ಇನ್ನು. ಬೋಲೋ ಭಾರತ್ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಕಿ ಜೈ. ಅಕ್ಸಾ ಸಂಘಟನೆಗೆ ಜೈ. ಕಾಂತಕುಮಾರ್ ಸರ್ಗೆ ಜೈ. ಇಲ್ಲಿವರೆಗೆ ಈ ಕಲ್ಯಾಣ ನಗರದ ನಿರ್ಮಲ್ ನಗರ ಗಾರ್ಡನ್ಗೆ ಆಗಮಿಸಿರ್ತಕ್ಕಂಥ ಅಕ್ಸಾ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂತಕುಮಾರ್ ಸರ್ ಆಗಿರಬಹುದು, ಅದೇ ರೀತಿಯಾಗಿ ಬಾಗಲಕೋಟೆ ಜಿಲ್ಲಾದ ಅಕ್ಸಾ ಸಂಘಟನೆ ಆಗಿರ್ತಕ್ಕಂಥ ನಿಮ್ಮ ಪ್ರೀತಿಯ ಯೂಟ್ಯೂಬರ್ ಅತ್ಯುತ್ತಮ ಶಿಕ್ಷಕ ಅಂತ, ಮಾದರಿ ಶಿಕ್ಷಕ ಅಂತ ನೀವು ಕರೆಯಲ್ಪಡ್ತಿದಾರಲ್ಲ, ದರೇಫ್ ಸರ್ ಕೂಡ ಇವತ್ತಿನ ವೇದಿಕೆಯಲ್ಲಿ ತಾವು ಕೂಡ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಈ ನಮ್ಮ ಗುಮ್ಮಟ ನಗರಿ ಬಿಜಾಪುರದ ನಾಡಿನ ಏನಪ್ಪಾ ಅಂದ್ರೆ ಚಾಣಕ್ಯ ಕರಿಯರ್ ಅಕಾಡೆಮಿನ ಈಗ ಪ್ರಸ್ತುತ ಆರ್ಯಭಟ ಕರಿಯರ್ ಅಕಾಡೆಮಿನ ಮುಖ್ಯಸ್ಥರಾಗಿರ್ತಕ್ಕಂಥ ಹಾಗೂ ಬಿಜಾಪುರ ಜಿಲ್ಲೆಯ ಅಕ್ಸಾ ಸಂಘಟನೆಯ ಅಧ್ಯಕ್ಷರಾಗಿರ್ತಕ್ಕಂಥ ತೇಲಿ ಸರ್ ಅವರಿಗೆ ಕೂಡ ಈ ವೇದಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಇವತ್ತು ನೀವೆಲ್ಲ ಬಯಸ್ತಾ ಇದ್ದೀರಿ ತಮಿಳುನಾಡಿನಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ, ಜಂತರ್ ಮಂತರ್ನಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ, ಅದೇ ರೀತಿಯಾಗಿ ಇವತ್ತಿನ ದಿನ ಇವತ್ತು ಜಾರ್ಖಂಡದಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ. ಈಗ ನಾವು ಪ್ರಸ್ತುತ ಯುವ ಸಮೂಹ ಏನಪ್ಪಾ ಅಂದ್ರೆ ಜ್ಞಾನದ ಸಮೂಹ, ಆ ಜ್ಞಾನದ ಸಮೂಹ ಮುಂದೆ ಬರ್ತಕ್ಕಂಥ ಯಾವುದೇ ರೀತಿಯಾಗಿ ವಿಧಾನ ಪರಿಷತ್ ಆಗಲಿ ವಿಧಾನಸಭೆ ಆಗಲಿ ಉತ್ತಮ ನಾಯಕನನ್ನ ಆಯ್ಕೆ ಮಾಡ್ಬೇಕಂತ ತಾವೆಲ್ಲರೂ ಕೂಡ ಗೊತ್ತಿದೆ. ಉತ್ತಮ ನಾಯಕನನ್ನ ಸೃಷ್ಟಿಸುವುದರ ಮುಖಾಂತರ ಏನಪ್ಪಾ ಅಂದ್ರೆ ನಾಡಿನಲ್ಲಿ ಬದಲಾವಣೆ ಆಗಬಹುದು. ಅದೇ ರೀತಿಯಾಗಿ ಈಗ ನೀವು ನೋಡ್ತಾ ಇದ್ದೀರಿ, ನಾವು ಸರಿಸುಮಾರು ಇಲ್ಲಿ ಬಿಜಾಪುರ ಹಿಡ್ಕೊಂಡು, ಧಾರವಾಡ ಹಿಡ್ಕೊಂಡು, ಬೆಂಗಳೂರು ಹಿಡ್ಕೊಂಡು, ಕಲಬುರಗಿ ಹಿಡ್ಕೊಂಡು ಸರಿಸುಮಾರು ಎಷ್ಟೋ ಒಂದು ಹೋರಾಟಗಳು ಮಾಡ್ತಾ ಬಂದಿದ್ದಾರೆ ಇಲ್ಲಿವರೆಗೆ ಅಕ್ಸಾ ಸಂಘಟನೆ ಹೋರಾಟ. ಇದೇ ಜುಬ್ಲಿ ಸರ್ಕಲ್ ನಲ್ಲಿ ಹೋರಾಟ ಮಾಡ್ಬೇಕಾದ್ರೆ ಕಾಂತಕುಮಾರ್ ಸರ್ ಕಾಲಿಗೆ ಕೂಡ ಇನ್ನೂ ಆದ್ರೂ ಮೊನ್ನೆ ದವಾಖಾನೆಗೆ ಹೋಗಿ ಬಂದಾರೆ, ಫ್ರಾಕ್ಚರ್ ಆಗಿದೆ ಅವ್ರ ಕಾಲಿಗೆ. ಏನಪ್ಪಾ ಸರಿಸುಮಾರು 30ರಿಂದ 35 ಕೇಸ್ಗಳು ಅವ್ರ ಮ್ಯಾಲಿದ್ದಾವೆ. ಇವತ್ತಿನ ಮಟ್ಟಿಗೆ ಅವೆಲ್ಲ ಕೇಸ್ಗಳನ್ನ ಮೆಟ್ಟಿ ನಿಂತು ಇವತ್ತು ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಒಬ್ಬ ಅಡ್ವೊಕೇಟ್ ಆಗಿ ಏನಪ್ಪಾ ಅಂದ್ರೆ ನೇಮಕ ಆಗಿದಾರಲ್ಲ, ಅವ್ರಿಗೆ ಕೂಡ ಮುಂಬರ್ತಕ್ಕಂಥ ಯಾವುದೇ ರೀತಿಯ ಎಕ್ಸಾಮ್ ಸ್ಕ್ಯಾಮ್ಗಳಾದ್ರೆ, ಈಗ ನೀವು ಪೊಲೀಸ್ ಎಕ್ಸಾಮ್ ನಲ್ಲಿ ಮೊನ್ನೆ ತಿಕ್ಕೋಟದಲ್ಲಿ ಎಕ್ಸಾಮ್ ಸ್ಕ್ಯಾಮ್ ಐತಂತ ಎಲ್ಲ ಹುಡುಗರು ಹೊರಗಡೆ ಓಡ್ ಬಂದ್ರು. ಅದಕ್ಕೆಲ್ಲ ನ್ಯಾಯವನ್ನು ಸಿಗ್ಬೇಕಂದ್ರೆ ಅದಕ್ಕೆ ಉತ್ತಮವಾದ ನಾಯಕ ಬೇಕು. ಉತ್ತಮವಾದ ನಾಯಕ ಬೇಕಪ್ಪ ಅಂದ್ರೆ ಆ ಬೆನ್ನು ಹತ್ತುವಂತ ಯುವಕರ ಶಕ್ತಿ ಸಮೂಹ ಬೇಕು. ಅದಕ್ಕಲ್ಲಿ ಏನ್ ಹೇಳಿದಾರಪ್ಪ ಅಂದ್ರೆ ಸ್ವಾಮಿ ವಿವೇಕಾನಂದ ಅವರು ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದ್ರಿ. ಈ ದೇಶವನ್ನು ಕಟ್ಟಬೇಕಾದ್ರೆ ಬರೇ ಮುದುಕಿಯಿಂದ ದೇಶ ಕಟ್ಟಕ್ಕಾಗಲ್ಲ, ಯುವ ಸಮೂಹದ ಶಕ್ತಿಯಿಂದ ಈ ದೇಶವನ್ನು ಕಟ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ಮುಖಂಡದಲ್ಲಿ ಕಾಂತಕುಮಾರ್ ಸರ್ ಅವರು ನಿಮ್ಮೆಲ್ಲರೂ ಕುರಿತು ಉದ್ದೇಶಿಸಿ ಒಂದ್ 2 ಮಾತು ಮಾತಾಡ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಬಿಜಾಪುರದ ಆರ್ಯಭಟ ಕರಿಯರ್ ಅಕಾಡೆಮಿನ ಹಾಗೂ ಬಿಜಾಪುರ ಜಿಲ್ಲೆಯ ಅಕ್ಸಾ ಸಂಘಟನೆ ಅಧ್ಯಕ್ಷರಾಗಿರ್ತಕ್ಕಂಥ ತೇಲಿ ಸರ್ ಅವರು ಒಂದ್ 2 ಮಾತು ಮಾತಾಡ್ತಾರೆ. ನೋಡ್ರಿ, ನಾವು ಬಂದಿದ್ದ ಉದ್ದೇಶ ಏನಪ್ಪ ಅಂತಂದ್ರೆ ನಿಮ್ಮ ಸಮಸ್ಯೆಗಳೇನು ಇವತ್ತು ಕುಡಿಸಿದ ಉದ್ದೇಶ ಏನಪ್ಪ, ನಿಮ್ಗೆ ಏನು ಸಮಸ್ಯೆ ಅಲ್ಲ ಆ ಸಮಸ್ಯೆಗಳು ನಾವು ಹೇಳಿದ್ರೆ ನಮಗೆ ಗೊತ್ತಾಗ್ತದ. ಅದಕ್ಕೆ ನೀವು ಲೆಟರ್ ಮೂಲಕ ಕೊಡ್ತಿರೋ ಇಲ್ಲಿ ಬಂದು ಮಾತಾಡ್ರಿ. ಯಾರು ಎಲ್ಲರ ಸಮ್ಮುಖ ಎಲ್ಲರ ಪರವಾಗಿ ಒಬ್ರು ಮಾತಾಡ್ರಿ ಅಥವಾ ಇಬ್ರು ಮಾತಾಡ್ರಿ. ನಿಮ್ಮ ಸಮಸ್ಯೆ ಯಾಕೆ ನಾವು ಬಂದಿದ್ದೆ ಈ ನಿರಂಬಾರ್ ಪಾರ್ಕ್ ಬಂದಿದ್ದು ಏನಪ್ಪ ಅಂದ್ರೆ ನಿಮ್ಗೆ ಸಮಸ್ಯೆ ಆಲಿಸ್ಲಾಕ್ ಬಂದಿದ್ದು ಆ್ಯಕ್ಚುಲಿ. ಆಮೇಲೆ ಇನ್ನೊಂದು 17 ತಾರೀಕಿಗೆ ಒಂದು ಪ್ರತಿಭಟನೆ ಇದೆ ಇಲ್ಲೇ ಒಂದು ಹಮ್ಕೋದ. ನಾವೆಲ್ಲರೂ ಅದಕ್ಕಾಗಿ ನಾವು ಬಂದೆವು. ನಿಮ್ಮ ಸಮಸ್ಯೆಯನ್ನು ಆಲಿಸಿ ನೀವು ಇಲ್ಲಿ ಬಂದು ಹೇಳ್ತಿರೋ ಅಥವಾ ನಿಮ್ಮ ಪೇಪರ್ ಮೂಲಕ ಕೊಡ್ತಿರೋ ಅದೊಂದಾಯ್ತು. ಆಮೇಲೆ 17 ತಾರೀಕಿಗೆ ಒಂದು ಪ್ರತಿಭಟನೆ ಇದೆ ಇಲ್ಲಿ ಧಾರವಾಡದಲ್ಲಿ, ಅದಕ್ಕೆಲ್ಲರೂ ಒಗ್ಗಟ್ಟು ಮಾಡಿದ್ರೆ ಇವತ್ತು ಅನೇಕ ಸಮಸ್ಯೆ ಬಗೆಯಿರ್ತಾವ. ಯಾಕಪ್ಪ ಅಂದ್ರೆ ನೀವೆಲ್ಲ ಪಾಪ ಕಷ್ಟಪಟ್ಟು ಓದ್ತೀರಿ, ಕಷ್ಟಪಟ್ಟು ಹೋದ್ರೂ ಸಹಿತ ಎಕ್ಸಾಮ್ ನಡೀತಾವ. ಎಕ್ಸಾಮ್ಸ್ ಅದಕ್ಕೆ ಸ್ಕ್ಯಾಮ್ ಆಗೋದು, ಸಮಸ್ಯೆ ಆಗೋದು, ಇನ್ನೂ ಬಹಳ ಸಮಸ್ಯೆ ಅದಾವ. ಅವೆಲ್ಲ ಬಗೆಹರಿಬೇಕಾದ್ರೆ ಇವತ್ತೆಲ್ಲ ನಮ್ಮ ಅಕ್ಷರ ಸಂಘಟನೆ ಕಾಂತಕುಮಾರ್ ಸರ್ ವತಿಯಿಂದ ಇವತ್ತು ನೋಡಿರ್ಬೋದು, ಇವತ್ತು ನಾವೆಲ್ಲ ನಾವು ಪಾಡಿ ಬದುಕ್ತೇವೆ. ಆದ್ರೆ ಹಗಲು ಕಷ್ಟಪಟ್ಟು ಇವತ್ತು ರಾಜ್ಯದ ವಿದ್ಯಾರ್ಥಿಗಳ ನ್ಯಾಯ ಕೊಡಿಸೋರು ಯಾರಪ್ಪ ಅಂದ್ರೆ ಕಾಂತಕುಮಾರ್ ಸರ್. ಅರ್ಥ ಮಾಡ್ಕೊಂಡು ನೀವೆಲ್ಲರೂ ಅದಕ್ಕೆ ನಿಮಗೆ ನಿಮ್ಮ ಸಮಸ್ಯೆಗಳು ನೀವು ಹೇಳ್ರಿ. ಆಮೇಲೆ ಒಟ್ಟಿಯಾರಿ ಇವತ್ತೇನಪ್ಪ ನಿಮಗೆ ಆಗುತ್ತಿರುವ ಅನ್ಯಾಯನ ನಾವು ಯಾವತ್ತೂ ನಿಮ್ಮ ಜೊತೆ ಇರ್ತೇವೆ. ಒಟ್ಟ ಎದಲಕ್ಕೆ ಹೋಗ್ಬೇಡ್ರಿ. ಮತ್ತೆ ಏನೇ ರಾಜ್ಯದಲ್ಲಿ ಇವತ್ತು ಏನಾದ್ರು ಸಮಸ್ಯೆಗಳು ಸ್ಕ್ಯಾಮ್ ಆದ್ರೆ ಪ್ರೂಫ್ ಸಹಿತ ಹಿಡಿದು ಕೊಡ್ರಿ. ಬಿಡಕ್ಕೆ ಹೋಗಲ್ಲ ನಾವು ಯಾವಾಗಲೂ. ಇವತ್ತು PC ಆಗಿರ್ಬೋದು, SD ಆಗಿರ್ಬೋದು, FD ಆಗಿರ್ಬೋದು, PDO ಆಗಿರ್ಬೋದು, ಯಾವುದೇ ಎಕ್ಸಾಮ್ ಆಗಿರ್ಬೋದು. ಆದ್ರೆ ಏನಾದ್ರು ನೀವು ಪ್ರೂಫ್ ಸಿಕ್ಕರೆ ನಾವು ಅಂಜಲ್ಲ, ಅದಕ್ಕೆ ಅಂಜಲ್ಲ. ನಿಮಗೋಸ್ಕರ ನಾವೆಲ್ಲ ಕಡಿದೆ ನಾವು. ಯಾಕಂದ್ರೆ ಇನ್ನೊಂದು ಹೇಳ್ತೀನಿ ನಿಮ್ಗೆಲ್ಲರಿಗೆ, ಇವತ್ತ ರಾಜ್ಯದ ಸಂಪತ್ತು, ದೇಶದ ಸಂಪತ್ತು ಯಾರಪ್ಪ ಅಂದ್ರೆ ವಿದ್ಯಾರ್ಥಿಗಳು. ಅದಕ್ಕೆ ವಿದ್ಯಾರ್ಥಿಗಳು ಇವತ್ತ ವಿದ್ಯಾರ್ಥಿಗಳು ಎಜುಕೇಶನ್ ಇತ್ತ ತಿಳ್ಕೊರೆ ಬೇಕಾದ ಚೇಂಜ್ ಆಗಬಹುದು, ಹೌದಾ? ಅದಕ್ಕೆ ಹೇಳ್ತಾರೆ ಹಿರಿಯರ ಹತ್ರ, ಎಜುಕೇಶನ್ ದ ವೆಪನ್ ಟು ಚೇಂಜ್ ದ ಹೋಲ್ ವರ್ಲ್ಡ್ ಅಂತ ಹೇಳ್ತಾರೆ. ನಿಮಗೆ ಏನಾದರೂ ಬದಲಾವಣೆ ಆಗ್ತಾವ ಎಜುಕೇಶನ್ ಇಂದ. ಆ ಎಜುಕೇಶನ್ ನಿಮ್ಮಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ನಿಮ್ಮಂತ ಬಡ ಪ್ರತಿಭಾವಂತ ವಿದ್ಯಾರ್ಥಿ ಸಿಗ್ತಪ್ಪ ಅಂದ್ರೆ ಏನಾದ್ರು ಬದಲಾವಣೆ ಸಾಧ್ಯ ಅದ. ಅದಕ್ಕೆ ನೀವು ಯಾರಾದರೂ ನಿಮಗೆ ಲೆಟರ್ ಮೂಲಕ ಹೇಳ್ತರು ಅಥವಾ ಏನಾದರೂ ನೀವು ಇಲ್ಲಿ ಬಂದು ಹೇಳ್ತಾರೆ ಹೇಳ್ರಿ. ಓಕೆ.
ಯಾರು ಬರ್ತಾರೆ ಬರಲಿ. ಎಸ್, ಅದೇ ರೀತಿ ನಿಮ್ಮ ಸಮಸ್ಯೆ ಆಲಿಸ್ಲ ಬಂದ ಆಕ್ಚುಲಿ ಹೇಳ್ಬೇಕಾರೆ ಇಡೀ 31 ಜಿಲ್ಲೆಗಳಿಗೆ ನಾವೆಲ್ಲ ನಿಮ್ಮ ಸಮಸ್ಯೆಗಳ ಬಗೆಹರಿಸಕ್ಕೆ ನಾವು ಇವತ್ತು ಹೇಳ್ತೇವೆ ನಾವು ಇಲ್ಲಿ. ಅದಕ್ಕೆ ನೀವೆಲ್ಲ ಬರಬೇಕು. ಒಂದೆರಡು ಮಾತು ನಮ್ಮ ಸರ್ ಮಾತಾಡೋದಕ್ಕೆ ಕೇಳ್ರಿ. ಯೂಟ್ಯೂಬ್ ಸ್ಟಾರ್ ದರ್ಯಾಪ್ ಸರ್ ಅವರಿಗೆ, ಕರಿಯರ್ ಅಕಾಡೆಮಿಯ ದರ್ಯಾಪ್ ಸರ್ ಅವರಿಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷವಾಗಿ ನಿಮ್ಮೆಲ್ಲರ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಅಕ್ಸಾ ಸಂಘಟನೆಯ ರಾಜ್ಯ ಅಧ್ಯಕ್ಷರಾಗಿರುವಂಥ ಕಾಂತಕುಮಾರ್ ಸರ್ ಅವರು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತೇಳಿ ಬಂದಾಗ, ಸದ್ಯದಲ್ಲಿ 5,500 ಹುದ್ದೆಗಳಿಗೆ ಕಾಲ್ಫಾರ್ಮ್ ಇದೆ, FDA SDA ಹುದ್ದೆಗಳಿಗೆ. ಬಹಳಷ್ಟು ವಿದ್ಯಾರ್ಥಿಗಳು ನಮಗೆ ಮೆಸೇಜ್ ಹಾಕ್ತಾ ಇದ್ರಿ, ಸರ್ ನಾವು ಇಂಗ್ಲೀಷ್ ಓದಿಲ್ಲ, ಕಂಪ್ಯೂಟರ್ ನಮಗೆ ಅರ್ಥ ಆಗೋದಿಲ್ಲ. ಮೊದಲು FDAಯನ್ನು ಮತ್ತು SDAಯನ್ನು KPSCದವ್ರು ನಡೆಸ್ತಾ ಇದ್ರು. 100 ಮಾರ್ಕ್ಸಲ್ಲಿ ಕನ್ನಡ ಇರ್ತಾ ಇತ್ತು. ಈಗ ನೋಡಿದರೆ 35 ಕನ್ನಡ, 35 ಇಂಗ್ಲೀಷ, 30 ಕಂಪ್ಯೂಟರ್ ಇದೆ. ಆ ಒಂದು ಸಬ್ಜೆಕ್ಟನ್ನು ತೆಗೆದುಹಾಕಿ 100 ಮಾರ್ಕ್ಸ್ ಕನ್ನಡನ ಕೊಡಲೇಬೇಕು ಅನ್ನುವಂಥ ಉದ್ದೇಶದಿಂದ ನಾವು ನಿಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಬಂದಿರುವಂಥದ್ದು. ಹಾಗಾದರೆ ಇದರ ಕುರಿತು ನಿಮ್ಮ ಅಭಿಪ್ರಾಯ ಹೇಗಿದೆ? ಕನ್ನಡ 100 ಮಾರ್ಕ್ಸ್ ಬೇಕಲ್ಲ, ಇಂಗ್ಲೀಷ ಆಮೇಲೆ ಇನ್ನೊಂದು ಕಂಪ್ಯೂಟರ್ ವಿಷಯ. ಈ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ವಿಷಯ FDA ಮತ್ತು SDAದಲ್ಲಿ ಇರಬಾರ್ದು. 100 ಮಾರ್ಕ್ಸ್ ಕೂಡ ಕನ್ನಡ ಇರಬೇಕು ಅನ್ನುವಂಥದ್ದು ನಮ್ಮ ಹೋರಾಟ ಇದೆ. ಈಗಾಗಲೇ ಆ ಮನವಿಯನ್ನು ಕೊಟ್ಟಿರುವಂಥದ್ದು. ಇನ್ನೊಂದು, ಮೊನ್ನೆ ಪೊಲೀಸ್ ಪರೀಕ್ಷೆ ನಡೀತಾ ಬಂತು. ಸುಮಾರು 64 ಪೇಜ್ ಇತ್ತು ಕ್ವಶನ್ ಪೇಪರ್. ಅದು ಆ ಕ್ವಶನ್ ಪೇಪರ್ ಅನ್ನು ನೋಡಿದಾಗ ಮಿನಿ UPSC ಅನಿಸಿದೆ ಅದು. ಅದಕ್ಕೆ ನಮ್ಮ ಮನವಿ ಏನಿದೆ ಅಂದ್ರೆ, 1.5 ಗಂಟೆ ಇರುವಂತಹ ಪ್ರಶ್ನೆ ಪತ್ರಿಕೆಯನ್ನ 2 ಗಂಟೆಗೆ ಏರಿಕೆ ಮಾಡಬೇಕು. 1.5 ಗಂಟೆ ಆಮೇಲೆ ಕರೆಂಟ್ ಇದೆ ಅಲ್ರಿ, 1.5 ಗಂಟೆ ಇದ್ದದ್ದು 2 ಗಂಟೆ ಆಗ್ಬೇಕು. ಯಾಕಂದ್ರೆ ಎಲ್ಲಾ ಪ್ರಶ್ನೆಗಳಿಗೆ ಅಟೆಂಡ್ ಮಾಡಕ್ ನಮ್ಗೆ ಟೈಮ್ ಸಿಕ್ತು ಅಂದ್ರೆ ಇನ್ನೊಂದು 10 ಮಾರ್ಕ್ಸ್ ಜಾಸ್ತಿ ಬರ್ತಾವ. ಆ ಒಂದು ಉದ್ದೇಶದಿಂದ ಸರ್ ಎಲ್ಲಿ ಸರ್ ನಿಜ ನಿಜ. ನೀವು 2024 UPSC ಪ್ರಶ್ನೆ ಪತ್ರಿಕೆ ನೋಡ್ರಿ, ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳೇ ಇರಲಿಲ್ಲ. ನಮ್ಮ PC ನೋಡಿದಂಗಿತ್ತದು. ಇದು ನೋಡಿದ್ರೆ UPSC ನೋಡಿದಂಗೆ ಆಗಿದೆ, ಹೌದಲ್ಲ? ಅದಕ್ಕಾಗಿ ಸದ್ಯದಲ್ಲೇ ನೋಡ್ರಿ, SDA FDA ಸದ್ಯದಲ್ಲೇ 5,500 ಕಾಲ್ಫಾರ್ಮ್ ಅದಾವ. ಮತ್ತು 3 ತಿಂಗಳೊಳಗಾಗಿ ಎಕ್ಸಾಮನ್ನು ಮುಗಿಸ್ತಾರೆ. ನಿಮ್ಗೆ ಗೊತ್ತಿದೆ. ಓದ್ಲಿಕ್ಕೆ ಶುರು ಮಾಡ್ರಿ, ಕನ್ನಡ ಕಡೆ ಜಾಸ್ತಿ ಫೋಕಸ್ ಮಾಡ್ರಿ. ಕೆಲವೊಬ್ರು ಇಂಗ್ಲೀಷ್ ಕಡೆ ಓಡಾಡ್ತಿರ್ಲ, ಕನ್ನಡ ನೋಡ್ಕೊಳ್ರಿ. ಕನ್ನಡ 100 ಮಾರ್ಕ್ಸಿಗೆ ಕನ್ನಡ ಇರಲೇಬೇಕು ಅನ್ನುವಂಥ ಒತ್ತಾಯ ಇದೆ. ಯಾಕಂದ್ರೆ ನಮ್ಮ ನಾಡು ಕರ್ನಾಟಕ, ನಮ್ಮ ಭಾಷೆ ಕನ್ನಡ. ಮೊದಲು ಕನ್ನಡಕ್ಕೆ ಆದ್ಯತೆ, ಆ ಕನ್ನಡ ಭಾಷೆಗೆ ಆದ್ಯತೆ ಕೊಡಬೇಕು ಅಂತ ತಿಳ್ಕೊಂಡು ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ವಿಷಯವನ್ನು ತೆಗೆದು ಹಾಕಬೇಕನ್ನುವಂಥ